ಅಂತ ಹೇಳಿದೆ. ಈ ದಿನ ಬಂದಿರುವ ಎಲ್ಲ ಪ್ರಮುಖರಿಗೆ ಮತ್ತು ಇಲ್ಲಿ ಇರುವ ಎಲ್ಲ ಅಣ್ಣ ತಂಗಿಯರೇ, ಮಾತಾ ಭಗಿನಿಯರೇ, ಈ ದಿನ ಬಂದಿರೋರು ನಮ್ಮ ನಾರಾಯಣ ಸ್ವಾಮಿ ದಕ್ಷಿಣ ಪ್ರಾಂತದ ಸಂಘಟನಾ ಕಾರ್ಯದರ್ಶಿಯವರು. ನಾನು ಯಾರೋ ಹೊಸಬ್ರು ಅನ್ಕೊಂಡೆ. ಇಲ್ಲಿ ಬಂದಿದ್ದಾಗ ಅವ್ರು A to Z ಯಾವತ್ತೂ 30 ವರ್ಷದಿಂದ ನಾವು ಜೊತೆ ಸಂಪರ್ಕದಲ್ಲಿ ನಾವು ಸೇರಿದಾಗಿಲ್ಲ ಒಂದ್ ಕಡೆ ಒಂದು ಜಾಗದಲ್ಲಿ ಅದೆಲ್ಲ ಹೇಳಿದ್ರು. 7 ದಿವಸ ನಾವು ಒಟ್ಟಿಗೆ ಇದ್ವಿ ಇದರಲ್ಲಿ ಅಂತ ಬಂಧುಗಳೇ. ಅದೇ ಇಲ್ಲಿ ನಮ್ಮ ನಾರಾಯಣ ಸ್ವಾಮಿ ಅವರಿಗೆ ಮುಳುಬಾಲು ಸ್ವಾಗತ ಮಾಡ್ತಾ, ಜಿಲ್ಲಾ ಅಧ್ಯಕ್ಷರಾದ ರಘುನಾಥ ರೆಡ್ಡಿ ಅವರೇ, ತಾಲೂಕು ಅಧ್ಯಕ್ಷರಾದ ವಿನಿ ನಾರಾಯಣ ಗೌಡ್ರೆ, ದಕ್ಷಿಣ ಪ್ರಾಂತದ ಉಪಾಧ್ಯಕ್ಷರಾದ ಯೋಗೇಂದ್ರ ಅವರೇ, ನಮ್ಮ ಗ್ರಾಮ ಪಂಚಾಯತಿ ಏಕೈಕ PKS ನಮ್ಮ ಜಿಲ್ಲಾ ಕಾರ್ಯದಲ್ಲಿ ಒಬ್ಬರೇ ಇದ್ದಾರೆ ಗೊತ್ತಿಲ್ಲ, ನಮ್ಮ ಹನುಮನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇದ್ದಾರೆ ಶಶಿ ಅವರೇ. ಅದೇ ರೀತಿಯಲ್ಲಿ ಈತ ಹೇಳ್ತಾರೆ ನಮ್ಮ ಜಯಲಕ್ಷ್ಮಮ್ಮನವರು, ಆ ಕಡೆ ನಮ್ಮ ರಿಟೈರ್ಡ್ ಟೀಚರ್ HM ಆಗಿದ್ರ ಶ್ರೀನಿವಾಸ್ ಅವರೇ, ಜಯಪ್ಪನವರೇ, ಸತೀಶ್ ಅವರೇ, ಜಗನ್ನಾಯಪ್ಪನವರೇ, ಕಾರಲ್ಲಿ ಶ್ರೀನಿವಾಸ್ ಗೌಡ್ರೆ, ಅಪ್ಪೋಜಿ ಅವರೇ, ಲಕ್ಷ್ಮಣ್ ಗೌಡ್ರೆ, ವಿಮಲಮ್ಮನವರೇ, ನಮ್ಮ ಗ್ರಾಮ ಭಾರತಿ ಟ್ರಸ್ಟ್ ನ ಬಂಧುಗಳೇ, ಭಾರತೀಯ ಕಿಸಾನ್ ಸಂಘ ಬಹುತೇಕ ಎಲ್ಲರೂ ಗೊತ್ತಿರ್ಬೋದೋ ಗೊತ್ತಿಲ್ವೋ. ಇದು ಶುರುವಾಗಿದ್ದು ಮಾರ್ಚ್ 4ನೇ ತಾರೀಕು 1979 ಕೋಟಾ, ರಾಜಸ್ಥಾನದ ಕೋಟಾದಲ್ಲಿ ಆ ರೈತರ ಬವಣೆಯನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಆಗಿನ ನಮ್ಮ ಸಂಘದ ಒಬ್ಬರು ಇವರು ದತ್ತೋಪಂತ್ ತೆಂಗಡಿ ಅನ್ನೋರು 1979ರಲ್ಲಿ ಇದನ್ನು ಶುರು ಮಾಡ್ತಾರೆ. ಅದರಿಂದ ನಮ್ಮ ನೇಪಾಳದ ಪಶುಪತಿನಾಥರಿಂದ ನಮ್ಮ ತಿರುಪತಿನಾಥರವರೆಗೂ ನಮ್ಮ ರೈತರು ಬೆಳೆಯದ ಬೆಳೆ ಇಲ್ಲ. ಅದರಲ್ಲಿ ಮೊದಲಾದ್ರೆ ಎಲ್ಲ ಸಂಗ್ರಹ ಮಾಡಿ ಅದೇ ಬೀಜನ ಮಾಡ್ತಾ ಇದ್ರು. ಬಹುತೇಕ ಮನೆಗಳಲ್ಲಿ ರೊಟೇಟ್ ಮಾಡ್ತಾ ಇದ್ರು ಹಳೆಯದು. ಅದು ಎಲ್ಲಿಂದ ಆ ನಮ್ಮ ಇದು ನೇಪಾಳದಿಂದ ಪಶುಪತಿನಾಥನಿಂದ ತಿರುಪತಿನಾಥವರೆಗೂ. ಅದೇ ರೀತಿಯಲ್ಲಿ ರೈತರು ಮಾಡದಿದ್ದ ಕೃಷಿ ಇಲ್ಲ ಅಂತ ಹೇಳ್ತಾ ಇದ್ದಲ್ಲ, ಒಂದು ಗಾದೆ ಇದೆ, ಆಡು ಮುಟ್ಟದ ಸೊಪ್ಪಿಲ್ಲ, ರೈತ ಬೆಳೆಯದ ಬೆಳೆ ಇಲ್ಲ ಅಂತ. ಅದೇ ರೀತಿಯಲ್ಲಿ ಈಗಿನ ಜನರೇಷನ್ ನೋಡಿದಾಗ ನಾರಾಯಣ ಸ್ವಾಮಿಯವರೇ, ಗೂಗಲ್ ಬಂದಿರ್ಬೋದು, ಇನ್ನೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲಾ ಕಡೆ ಆಕ್ರಮಣ ಆಗ್ತಾ ಇದೆ. ಅದು ಬಂದರೂ ಸಹಿತ ನಮ್ಮ ಜನರ ಜೀವನ ಇರೋದು ರೈತರಿಂದಾನೇ ಅನ್ನೋದನ್ನ ತಿಳಿಬೇಕು ಪ್ರತಿಯೊಬ್ಬರು. ಅವರು ಸಾಫ್ಟ್ವೇರ್ ಇರ್ಬೋದು, ಹಾರ್ಡ್ವೇರ್ ಇರ್ಬೋದು. ಯಾಕಂದ್ರೆ ನಮ್ಮ ಜೀವನ ಇರೋದೇ ಊಟ. ನಾವು ಏನು ಸಾಫ್ಟ್ವೇರ್ ತಿನ್ನಕ್ಕಾಗಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ಹೊಟ್ಟೆ ತುಂಬಿಸಲ್ಲ. ಆದ್ರಿಂದ ಬಂಧುಗಳೇ, ಅದೇ ರೀತಿಯಲ್ಲಿ ನಮ್ಮ ಮೇಲೆ ಅಮೆರಿಕಾದವರು ಇವಾಗ ಏನು ನಿನ್ನೆ ನೋಡಿದ್ವಿ, ವೆನಿಜುವೆಲಾ ಒಂದು ದೇಶವನ್ನ ಅವರ ಆಕ್ರಮಣವಾಗಿ ಅಲ್ಲಿದ್ದ ಪ್ರೆಸಿಡೆಂಟ್ ವೈಫ್ ನ ಯಾಕೆ ಕ್ಯಾಪ್ಚರ್ ಮಾಡಿದ್ರೆ ಅಂದ್ರೆ ಯಾರಿಗಾರ ಅರ್ಥ ಆಗ್ತಾ ಇಲ್ಲ. ಅಲ್ಲಿ ಇದಿದೆ, ಏನೋ ಆಯಿಲ್ ನಿಕ್ಷೇಪ ಇದೆ, ಅದನ್ನ ತಗೊಂಡು ಇವರು ಆಕ್ರಮಣ ಮಾಡ್ಕೊಂಡ್ರೆ ಇವ್ರದ್ದು ಡಾಲರ್ ರೇಟ್ ರೈಸ್ ಆಗುತ್ತೆ, ಚಿನ್ನ ಬೆಳ್ಳಿ ರೇಟ್ ರೈಸ್ ಆಗ್ತಾ ಇದೆ. ಇವಾಗ ಚಿನ್ನ ಬೆಳ್ಳಿ ಯಾಕೆ ರೈಸ್ ಆಗ್ತಾ ಇದೆ ಅಂದ್ರೆ ಇಂಥ ಕೆಲಸ ಮಾಡ್ತಾ ಇರೋದು ಅಮೆರಿಕ. ಇದೇ ಅಮೆರಿಕಾದವರು ನಮ್ಮ ದೇಶದ ಮೇಲೆ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಬೀಜದ ಒಂದು ಇದು ತಂದ್ರು, ಮಸೂದೆ ತಂದಾಗ ನಮ್ಮವರು ಧಿಕ್ಕರಿಸಿದ್ರು, ಕೇರೆ ಮಾಡ್ಲಿಲ್ಲ ಯಾರನ್ನ, ಅಮೆರಿಕಾದವ್ರನ್ನ. ಇವಾಗ ಏನ್ ನಾವು ಕೇರ್ ಮಾಡ್ತಾ ಇಲ್ಲ, ಅದೇ ರೀತಿ ಅಟಲ್ ಬಿಹಾರಿ ಅವರು ಆ ಕೇರೆ ಮಾಡ್ಲಿಲ್ಲ, ಆ ಮಸೂದೆಗೆ ಧಿಕ್ಕರಿಸಿ ಇದರಿಂದ ಆಚೆ ಬಂದ್ರು. ಅದರಿಂದ ಇನ್ನು ರೈತರು ಉಳ್ಕೊಂಡಿದ್ದಾರೆ ಅಂದ್ರೆ ಆ ಮಹಾನ್ ಭಾವ ಅಟಲ್ ಬಿಹಾರಿ ವಾಜಪೇಯಿನ ಇವತ್ತು ನೆನೆಸ್ಬೇಕಾಗಿದೆ ಬಂಧುಗಳೇ. ಅದೇ ರೀತಿಯಲ್ಲಿ ಅವತ್ತು ಗ್ರಾಮೀಣ ಸಡಕ್ ಯೋಜನೆಯಿಂದ ರಸ್ತೆಗಳು, ನ್ಯಾಷನಲ್ ಹೈವೇಸ್ ಇಂಪ್ರೂವ್ ಆಗಿದ್ದ ಅವಾಗ. ಅದರಿಂದ ನಮಗೇನು ಅಂತಾರ ರೈತರು, ಆದ್ರೆ ಹಳ್ಳಿಯಲ್ಲಿ ಬೆಳೆದ ಒಂದು ಟೊಮೊಟೊ ಇರ್ಬೋದು, ಆಲೂಗಡ್ಡೆ ಇರ್ಬೋದು, ಯಾವುದೇ ತರಕಾರಿಯನ್ನು ನಾವು ಇಲ್ಲಿಂದ ಕಲ್ಕಟ್ಟಾಗೋ ವಿಶಾಖಪಟ್ಟಣಂಗೋ ಎಲ್ಲಿಗಾರ ಕಳಿಸ್ಬೇಕು ಅಂದ್ರೆ ಆಗಿನ ರಸ್ತೆಗಳು ಪ್ರತಿ ಹಳ್ಳಿಗಳೇ ಇರ್ತಾ ಇತ್ತು. ಬಹುತೇಕ ಜನ ಟೊಮೆಟೊಗಳು ನೀವು ಗೊತ್ತಿರ್ಬೋದು 25 ವರ್ಷದಿಂದ ಅಲ್ಲೇ ಚೆಲ್ಬಿಟ್ಟು ಬಂದ್ಬಿಡೋರು. ಯಾಕಂದ್ರೆ ರಸ್ತೆಗಳು ಆತರ ಇರೋದು, ಟ್ರಾಫಿಕ್ ಜಾಮ್ ಆಗ್ಬಿಡೋದು, ಆ ರೀತಿ ಇತ್ತು. ಇವಾಗ ಆ ರೀತಿ ಇಲ್ಲ.
ಇಷ್ಟು ಗಂಟೆಗೆ ತಲುಪಬೇಕು ಕಲ್ಕಟ್ಟಾಗೆ ಅಂದ್ರೆ ಇಲ್ಲಿಂದ ಟೊಮೊಟೊ ಮುಟ್ಟುತ್ತೆ, ಇಲ್ಲಿಂದ ತರಕಾರಿ ಮುಟ್ಟುತ್ತೆ. ಆ ಪರಿಸ್ಥಿತಿಗೆ ತಂದುಕೊಟ್ಟ ಆ ಮಹಾನ್ ನಾಯಕ ಅಟಲ್ ಬಿಹಾರಿ ವಾಜಪೇಯಿ. ಅದೇ ರೀತಿಯಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್, ಕಿಸಾನರ ಬಗ್ಗೆ ರೈತರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇರಲಿಲ್ಲ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ನ ತಂದಿದ್ದ ಆ ಮಹಾನ್ ಭಾವ. ಬೆಳೆಗಳನ್ನು ಬೆಳೆದರೆ ನಾವು ಬೀದಿಗೆ ಎಸೆಯುವ ಪರಿಸ್ಥಿತಿ ಬರ್ತಾ ಇತ್ತು. ಬೆಳೆಗಳಿಗೆ ಬೆಂಬಲದ ಬೆಲೆಯನ್ನು ಕೊಟ್ಟ ಮಹಾನ್ ನಾಯಕ ಇವತ್ತು ನೆನೆಸ್ಕೋಬೇಕಾಗಿದೆ ಬಂಧುಗಳೇ. ಆದ್ದರಿಂದ ಮುಂದಿನ ಈ ಪೀಳಿಗೆ ಏನು ನಮ್ಮಲ್ಲಿ ಏನಿದ್ದಾರೆ ಅವರು ಮರ್ತೋಗ್ತಾ ಇದ್ದಾರೆ. 39 ತಳಿಗಳಿದೆ. ಎಲ್ಲಿ ನಮ್ಮ ಇಂಡಿಯಾದಲ್ಲಿ 39 ನಾಟಿ ಹಸುಗಳ ತಳಿ ಇದೆ. ಇವತ್ತು ನೀವು ನೋಡಬಹುದು ಕೋರಮಂಗಲದಲ್ಲಿ ನಾರಾಯಣ ಸ್ವಾಮಿ ಅವರೇ, ಕೋರಮಂಗಲದಲ್ಲಿ ಜೈನರು ಒಂದು 10 ಎಕರೆಯಲ್ಲಿ ನಾಟಿ ಹಸುಗಳನ್ನ ಇಟ್ಟು ಆ ಹಾಲು ಕರೆದು ಅಲ್ಲಿ ಮಾರ್ತಾರೆ. ನೀವು ನಂಬೋದಿಲ್ಲ, ಸಾಫ್ಟ್ವೇರ್ ದೊಡ್ಡ ದೊಡ್ಡ ಇವರು ಬಂದಲ್ಲಿ ಕ್ಯೂನಲ್ಲಿ ಇರ್ತಾರೆ. 1 ಲೀಟರ್ಗೆ ಎಷ್ಟು ಗೊತ್ತಾ? 350 400 ರೂಪಾಯಿ. ಯಾಕೆ ನಾಟಿ ಹಸುಗಳಿಗೆ ಅಲ್ಲಿ ಇರ್ತಾರೆ ಅಂದ್ರೆ ಅದರಿಂದ ತಿಳ್ಕೋಬೇಕು. ಯಾಕಂದ್ರೆ ಹಿಂದಿನ ಕಾಲದಲ್ಲಿ ನಾವು ನೋಡಿರ್ಬೋದು, ಎಲ್ಲ ಇಲ್ಲಿ ಬಹುತೇಕ ಹಿರಿಯರಿದ್ದೀರಾ, ಹಸುಗಳನ್ನ ಇದಕ್ ಬಿಟ್ಬಿಡೋರು. ಏನಕ್ಕೆ? ಕಾಡಿಗೆ ಬಿಡೋರು, ಇಲ್ಲ ಇದಕ್ ಬಿಡೋರು. ಏನಾದ್ರು ಏನೋ ವನಮು ಏನೋ ಇದಿರ್ತಾ ಇದ್ರು, ಮೊದಲು ಒಂದು ಇದಿರ್ತಾ ಇತ್ತು, ದೊಡ್ಡದೊಬ್ಬ ಅದು ಇದು ಇರ್ತಾ ಇತ್ತು, ಅಲ್ಲಿ ಬಿಡೋರು. ಯಾಕೆ ಅಂದ್ರೆ ಆ ನಾಟಿ ಹಸುಗಳ ಹಾಲು ಈ ಬಿಸಿಲಲ್ಲಿ ಹೋಗಿ ಬಂದ್ರೆ ಆ ಸೂರ್ಯನ ಕಿರಣಗಳ ಮೇಲೆ ಬಿದ್ದು, ಆ ಸೂರ್ಯನ ಕಿರಣಗಳು ಬಿದ್ದ ಮೇಲೆ ಹಾಲಿಗಿರೋ ಪವರ್. ಇವಾಗ ಏನು ನಾವು ನಂದಿನಿ ಹಾಲು, ನಂದಿನಿ ಇವತ್ತು ನೋಡಿ, ನಾನು ನಿಮ್ಗೆ ಶಾಂಪಲ್ ಆಗಿ ಇವತ್ತು ನಿಮ್ಗೆ ಹೋಳಿಗೆ ಮಧ್ಯಾಹ್ನ ಹೋಳಿಗೆ ಊಟದಲ್ಲಿ ನಾನು ನಾಟಿ ಹಸು ಹಾಲು ಎಲ್ಲಿ ಮಂಗಳೂರ್ದು ಗಿಡ್ಡ ಅದ ಹಾಲು ಅದು. ಯಾಕಂದ್ರೆ ಇವತ್ತು ಒಂದು ವಿಶೇಷ ಅಂತ ಹೇಳಿ ಆ ತುಪ್ಪ ತರಿಸಿದೀನಿ. ನೀವು ನೋಡ್ಬೇಕು ಅದ್ರ ವಾಸನೆ ನೋಡಿ, ಇಲ್ಲಿ ನಮ್ಮ ಹಸುಗಳ ವಾಸನೆ ನೋಡಿ ಬಂಧುಗಳೇ. ಆದ್ರಿಂದ ಹೇಳ್ತಾ ಇರೋದು, ನಾವೇನು ಉಳಿಸಿ ಬೆಳೆಸಿದ್ರೆ ಇವತ್ತು ಪೊಂಗನೂರು ಗಿಡ್ಡ ಅಂತೀವಿ. ಇವತ್ತು ಒಂದೊಂದು ಹಸು ಸಿಗ್ಬೇಕು ಅಂದ್ರೆ, ಒಂದೊಂದು ಕರು ಸಿಗ್ಬೇಕು ಅಂದ್ರೆ ಒಳ್ಳೆ ತಳಿ 1.5 ಲಕ್ಷ 1 ಲಕ್ಷದ ಮೇಲಿದೆ. ಒಂದು ಸಣ್ಣ ಮರಿ, ಒಂದು ಸಣ್ಣ ಇದು ಅಷ್ಟು ಇದಾಗಿದೆ. ಆದ್ರಿಂದ ಬಂಧುಗಳೇ, ನಾವೆಲ್ಲ ಉಳಿಸಿ ಬೆಳೆಸೋಣ. ಈ ಕಡೆ ಗೋವಿರ್ಬೋದು, ನಮ್ಮ ಹಿಂದಿನ ಪದ್ಧತಿಗಳನ್ನ ಮತ್ತೆ ಸ್ವಯಂ ಕೃಷಿ ಎಲ್ಲಾನು ಇದರಲ್ಲಿ ಸಾವಯವ ಕೃಷಿಯಲ್ಲಿ ಇವಾಗ ತಾನೆ ನಮ್ಮ ಅಕ್ಕಂದಿರ ಆಡಿದ್ರು. ಏನು ಅವ್ರ ಹೆಸರು? ಪಾಪಮ್ಮನವರು. ನಾಟಿ ಬೀಜ ಉಳಿಸಿ ಬೆಳೆಸಿ ಅಂತ. ನೋಡಿ, ನಾವು ಸ್ಟೇಟ್ ಅವಾರ್ಡ್ ಅವ್ರು ಕೊಡೋದಲ್ಲ, ಅವ್ರನ್ನ ನೆನೆಸ್ಕೋಬೇಕು. ಇವತ್ತು ಆ ಒಂದು ಒಳ್ಳೆ ಹಾಡನ್ನ ನಮ್ಗೆ ಕೊಟ್ಟಿದ್ದಾರೆ. ಒಂದು ಹಾಡಿನ ಮುಖಾಂತರ ನಮ್ಗೆಲ್ಲ ತಿಳುವಳಿಕೆ ಕೊಟ್ಟಿದ್ದಾರೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ. ಆದ್ದರಿಂದ ಈ ದಿನ ನಾನು ಏನ್ ಕರೆದಿದ್ರೆ ಅವ್ರು 4 ಮಾತು ಮಾತಾಡೋ ಅವಕಾಶ ಮಾಡಿಕೊಟ್ಟ. ನೋಡಿ, ನಾನು ಮತ್ತೆ ಹೇಳ್ತೀನಿ, ಮಾನವನಿಗೆ ದೈವದತ್ತವಾದ ಆಸ್ತಿಗಳು ಅಲ್ಲಿ ಶ್ರೇಷ್ಠ ಅಂದ್ರೆ ನಮ್ಮ ಕೃಷಿ ಮತ್ತು ಬೀಜ, ಸಾವಯವ ಕೃಷಿ, ಪರಿಸರ ಉಳಿಸಿ ಬೆಳೆಸಿ ರೈತರನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತದೆ. ಆದ್ರಿಂದ ಬಂಧುಗಳೇ, ಈ ಮಂಗಳ ಮುಹೂರ್ತವು ನಮ್ಮ ರೈತರಿಗೆ, ರೈತರ ಏಳಿಗೆಗಾಗಿ ಸಮರ್ಪಣೆ ಮಾಡುವ ಪ್ರತಿಜ್ಞೆ ಮಾಡುತ್ತಾ, ನಾನೊಬ್ಬನೇ ಪ್ರತಿಜ್ಞೆ ಇಲ್ಲ, ಎಲ್ಲರೂ ಪ್ರತಿಜ್ಞೆ ಮಾಡುತ್ತಾ, ಭಾರತ ಮಾತೆಗೆ ಜೈ, ಜೈ ಕಿಸಾನ್, ಜೈ ಜವಾನ್. ಯಾಕಂದ್ರೆ ಜೈ ಜವಾನ್ ಪಾಪ ಅವನ್ನ ಮರೆಯಂಗಿಲ್ಲ. ಅಲ್ಲಿ ನಾವು ರಕ್ಷಣೆ ಕೊಟ್ರೇನೆ ನಾವಿಲ್ಲಿ ನೆಮ್ಮದಿಯಾಗಿದ್ದೀವಿ. ಇಲ್ಲಿ ರೈತ ಚೆನ್ನಾಗಿರ್ಬೇಕು ಅಂದ್ರೆ ಅಲ್ಲಿ ಜೈ ಜವಾನ್ ನಮ್ಮನ್ನ ಕಾಪಾಡ್ತಾ ಇದ್ದಾನೆ ರಗಳೆರಡು. ಆದ್ರಿಂದ ಜೈ ಏಳಿಗೆಗೆ, ರೈತರ ಏಳಿಗೆಗಾಗಿ ಏನೇ ಒಂದು ನೀವು ಸಂಘಟನೆ ಆಗ್ಲಿ ಇನ್ನೊಂದಾಗ್ಲಿ ಏನೇ ಮಾಡಿದಾಗ ನಾವು ನಿಮ್ಮೊಟ್ಟಿಗೆ ಇದೀನಿ ಅಂತ ಹೇಳೋದಕ್ಕೋಸ್ಕರ 4 ಮಾತಾಡಲು ನನ್ಗೆ ಅವಕಾಶ ಮಾಡಿಕೊಟ್ಟ. ಯಾಕಂದ್ರೆ ನಾನು ಬೆಂಗಳೂರಲ್ಲಿ ಒಂದು ಜನರಲ್ ಬಾಡಿ ಮೀಟಿಂಗ್ ಇದೆ, ನಮ್ದು ಯಾವ್ದೋ ಒಂದು ದೊಡ್ಡ ಜನರಲ್ ಬಾಡಿ ಮೀಟಿಂಗ್ ನಡೀತಾ ಇದೆ. ಅದಕ್ಕೆ ದಯವಿಟ್ಟು ನಾನು ಹೋಗ್ಬೇಕಾಗಿದೆ, ದಯವಿಟ್ಟು ಕ್ಷಮಿಸ್ಬೇಕು. ನಿಮ್ಗೆಲ್ಲಾ ವ್ಯವಸ್ಥೆಗಳನ್ನು ಏನಾದ್ರು ಸ್ವಲ್ಪ ಏನಾದ್ರು ಇಲ್ಲಿ ಇದಾದ್ರೆ ಸ್ವಲ್ಪ ಸಹಕರಿಸ್ಕೋಬೇಕು. ನೆಕ್ಸ್ಟ್ ಎಂತದೇ ಮಾಡಿ ದೊಡ್ಡದು ಕಾರ್ಯಕ್ರಮ ನಾನ್ ನಿಮ್ಮೊಟ್ಟಿಗೆ ಇರ್ತೇನೆ. ನಾವೆಲ್ಲ ಯಾವತ್ತೇ ಆಗ್ಲಿ ನಮ್ಮ ಆಲೂರು ಫ್ಯಾಮಿಲಿ ಯಾವ್ದಕ್ಕೂ ಹಿಂದೆ ಹೋಗಲ್ಲ ಅನ್ನೋದ್ರಿಂದ ನಾನು ಮತ್ತೆ ತಮ್ಮಲ್ಲಿ ಹೇಳ್ತಾ, ನನಗೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ವಂದಿಸ್ತಾ ಈ ಭಾಷಣ ಮುಗಿಸ್ತಾ ಇದ್ದೀನಿ.